ಮತ್ತೊಮ್ಮೆ ಕುಸಿತ ಕಂಡ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ಬಂಗಾರ ಬೆಳ್ಳಿ ಬೆಲೆಗಳು ಇಳಿಕೆ ಆಗ್ತಾ ಇದ್ದಾವೆ. ಈಗ ನೀವೇನಾದ್ರೂ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಈ 3 ದಿನ ಸ್ವಲ್ಪ ವೇಟ್ ಮಾಡಿ. ಹೌದು ವೀಕ್ಷಕರೇ, ನಾಳೆ ನಾಡಿದ್ದು ಏನ್ ಬೇಕಾದ್ರೂ ಆಗ್ಬಹುದು. ಎದಕ್ಕಂದ್ರೆ ಯುದ್ಧ ಕಾರಣ. ಅಮೆರಿಕದವರು ಇರಾನ್ ದೇಶದ ಮೇಲೆ ಮತ್ತಷ್ಟು ಭೀಕರ ದಾಳಿ ಮಾಡಲಿದ್ದಾರಂತೆ. ದಾಳಿ ಮಾಡಿದ್ದೇ ಆದಲ್ಲಿ ಒಂದು ವೇಳೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿದ್ದಾದಲ್ಲಿ ಬಂಗಾರ ಬೆಳ್ಳಿ ಭಾರಿ ಒಂದು ಇಳಿಕೆ ಆಗಲಿದೆ ಅಂತ ಹೇಳ್ಬಹುದು ವೀಕ್ಷಕರೇ. ಹೌದು, ಈಗಾಗಲೇ ಬಂಗಾರ ಬೆಳ್ಳಿ ಇಳಿಕೆ ಪರ್ವ ಶುರುವಾಗಿದೆ. ಕಳೆದ ಒಂದು ವಾರದಿಂದ ಬಂಗಾರ ಬೆಳ್ಳಿ ಬೆಲೆಗಳು ಇಳಿಕೆ ಆಗಿವೆ. ಹಾಗಾದ್ರೆ ಇವತ್ತು ಎಷ್ಟು ಇಳಿಕೆ ಆಗುತ್ತೆ? ಈಗ ಖರೀದಿ ಮಾಡ್ಬೇಕಾ ಬೇಡವಾ? ಅಂದ್ರೆ ಇವತ್ತು ಆಭರಣ ತಗೋಬೇಕಾ ಬೇಡವಾ? ಇದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ಮಾಹಿತಿ ಕೊಡಲಿದ್ದೇನೆ. ಇವತ್ತು ನಾವು ನಿಮಗೆ ಕೇವಲ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳು ಮಾತ್ರ ಹೇಳಲ್ಲ, ಮುಂದಿನ ಬರೋ ದಿನಗಳಲ್ಲಿ ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ, ನೀವು ಬಂಗಾರದಲ್ಲಿ ಹೂಡಿಕೆ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರದು ಮತ್ತು ಈ ಒಂದು ತಪ್ಪು ಮಾಡಿದ್ದಾದಲ್ಲಿ ನಿಮ್ಮ ಜೇಬಿನಲ್ಲಿರೋ ಸಾವಿರಾರು ರೂಪಾಯಿ ಹಣ ನೀವು ಕಳ್ಕೋಬಹುದು ವೀಕ್ಷಕರೇ. ಹೀಗಾಗಿ ಬಂಗಾರ ಖರೀದಿ ಮಾಡುವಾಗ ಯಾರು ಕೂಡ ಮೋಸ ಹೋಗಬಾರದು ನಮ್ಮ ಆಸೆ ಆಗಿದೆ. ಹೀಗಾಗಿ ವಿಡಿಯೋ ಪೂರ್ತಿಯಾಗಿ ತಿಳಿದುಕೊಳ್ಳಿ, ಮತ್ತೆ ಮಾಹಿತಿ ಕೂಡ ತಿಳಿದುಕೊಳ್ಳಿ. ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಮಾಹಿತಿಯನ್ನ ನಾವು ನಿಮಗೆ ಹೇಳಲಿದ್ದೇವೆ ವೀಕ್ಷಕರೇ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ವೀಕ್ಷಕರೇ, ನಿಮಗೂ ಕೂಡ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳು ಇಳಿಕೆ ಆಗ್ಬೇಕು, 1 ಲಕ್ಷ ರೂಪಾಯಿ ಒಳಗೆ ಬಂಗಾರ ಬರಬೇಕು ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ಈ ವಿಡಿಯೋಗೆ ಒಂದು ಸಪೋರ್ಟ್ ಮಾಡಬಹುದು. ಹೀಗಾಗಿ ದಯವಿಟ್ಟು ಪ್ರತಿಯೊಬ್ರು ಕೂಡ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ. ಪ್ರತಿಯೊಬ್ರು ಕೂಡ ಲೈಕ್ ಮಾಡ್ತಾ ಇದ್ದಾರೆ, ವಿಡಿಯೋ ಕೆಳಗಡೆ ಕಮೆಂಟ್ ಮಾಡ್ತಾ ಇದ್ದಾರೆ. ನಿಮ್ಮ ಕಮೆಂಟ್ ನಾವು ಕೂಡ ಓದ್ತಾ ಇದ್ದೇವೆ, ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ನಿಮ್ಮ ಎಲ್ಲಾ ಕಮೆಂಟ್ಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಬನ್ನಿ ಮೊದಲಿಗೆ ಬೆಳ್ಳಿ ಬೆಲೆಯಿಂದ ಶುರು ಮಾಡೋಣ ವೀಕ್ಷಕರೇ. ಬೆಳ್ಳಿ ಬೆಲೆ ಈಗ ಮಹಾ ಕುಸಿತ ಕಾಣ್ತಾ ಇದೆ. ಅಂದ್ರೆ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗ್ಬಹುದು. ಲೈವ್ ಆಗಿ ನಾವು ನಿಮಗೆ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಚಾರ್ಟ್ ಕೂಡ ತೋರಿಸ್ತಾ ಇದ್ದೇವೆ. ನೋಡಬಹುದು ಯಾವ ತರ ಇಲ್ಲಿ ಬೆಲೆ ಇಳಿಕೆ ಆಗಿದೆ. 4 ಲಕ್ಷ ರೂಪಾಯಿದ ಬೆಳ್ಳಿ ಬೆಲೆ ದಿಢೀರಂತೆ 2,33,000 ರೂಪಾಯಿ ತನಕ ಬಂದಿತ್ತು. ಇಲ್ಲಿ ನೋಡಬಹುದು 3,99,000 ರೂಪಾಯಿ ಜನವರಿಯಲ್ಲಿ. ನಂತರ ದೊಡ್ಡ ಒಂದು ಕುಸಿತ, ಮಹಾ ಪತನ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಅದೇ ನೀವು ಚಾರ್ಟ್ ಪೂರ್ತಿ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಕಾಣಬಹುದು. ಈಗ ನೋಡಿ ವೀಕ್ಷಕರೇ, ಇದ್ರದ್ದು ವ್ಯಾಲ್ಯೂ ಯಾವ ತರ ಇಳಿಕೆ ಆಗಿ ಮತ್ತೆ ಯಾವ ತರ ರಿಕವರ್ ಆಗ್ತಾ ಇದೆ. ಆದ್ರೂ ಕೂಡ ಇಲ್ಲಿ ನೋಡಬಹುದು ವೀಕ್ಷಕರೇ, ಇಲ್ಲಿ ಬೆಲೆ ಇಳಿಮುಖದಲ್ಲಿ ಸಾಕ್ತಾ ಇದೆ. ನಾವು 3 ತಿಂಗಳದ್ದು ಎವರೇಜ್ ತೆಗೆದ್ರೆ ಇಲ್ಲಿ ಬೆಲೆ ಇಳಿಮುಖದಲ್ಲಿ ಸಾಕ್ತಾ ಇದೆ ವೀಕ್ಷಕರೇ. ಇದ್ರದ್ದು ಬೆಲೆ 2,20,000 ಅಥವಾ 2,10,000 ರೂಪಾಯಿಗೆ ಮತ್ತೊಮ್ಮೆ ಬರಬಹುದು ಅಂತ ತಜ್ಞರು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಅಂದ್ರೆ ಬೆಳ್ಳಿ ಬೆಲೆ ಮುಂದಿನ ಬರೋ ದಿನಗಳಲ್ಲಿ 20,000-30,000 ರೂಪಾಯಿ ಮತ್ತಷ್ಟು ಇಳಿಕೆ ಕಾಣಬಹುದು. ಹಾಗಾದ್ರೆ ಇವತ್ತು ನಾವು ಬೆಳ್ಳಿ ಖರೀದಿ ಮಾಡ್ತೀವಿ ಅಂದ್ರೆ ಎಷ್ಟು ಬೆಲೆ ಇದೆ ಅಂತ ನೀವು ಕೇಳೋದಾದ್ರೆ, ಕರ್ನಾಟಕದಲ್ಲಿ 1 ಕೆಜಿ ಬೆಳ್ಳಿ ಬೆಲೆ 2,50,000 ರೂಪಾಯಿ ಇದೆ ವೀಕ್ಷಕರೇ. ಅಂದ್ರೆ ನಿನ್ನೆ 2,60,000 ರೂಪಾಯಿದದ್ದು 10,000 ರೂಪಾಯಿ ಇಳಿಕೆ ಆಗಿ ಈಗ 2,50,000 ರೂಪಾಯಿಗೆ ಬಂದಿದೆ. 1 ಕೆಜಿ ಬೆಳ್ಳಿ 2,50,000 ರೂಪಾಯಿ ಪ್ಲಸ್ 3% GST ಇರುತ್ತೆ. ಮತ್ತೆ ಮುಂದಿನ ಬರೋ ದಿನಗಳಲ್ಲಿ ಯುದ್ಧ ಮತ್ತಷ್ಟು ಭೀಕರವಾದ್ರೆ, ಕಚ್ಚಾ ತೈಲ ಬೆಲೆ ಏರಿಕೆ ಆದ್ರೆ ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ಇಳಿಕೆ ಆಗುತ್ತೆ ಅಂತ ಹೇಳ್ಬಹುದು. ಈಗ ಬಂಗಾರದ ಬಗ್ಗೆ ಮಾತಾಡೋದಾದ್ರೆ, ಬಂಗಾರದ ಬೆಲೆಯಲ್ಲೂ ಕೂಡ ಮಹಾಪತನ ಕಾಣ್ತಾ ಇದೆ. ಅಂದ್ರೆ ಮುಂದಿನ 2-3 ದಿನ, ಈಗ ನೋಡಿ ಬುಧವಾರ, ಗುರುವಾರ, ಶುಕ್ರವಾರ, ಈ 3 ದಿನ ಏನ್ ಬೇಕಾದ್ರೂ ಕೂಡ ಮಾರ್ಕೆಟ್ ಅಲ್ಲಿ ಆಗ್ಬಹುದು. ಇಲ್ಲಿ ಮೊದಲಿಗೆ ನೀವು ಬಂಗಾರದ ಫ್ಯೂಚರ್ ವ್ಯಾಲ್ಯೂ ಕೂಡ ನೋಡ್ತಿರ್ಬೋದು. ಇಲ್ಲಿ ನೋಡಿ ವೀಕ್ಷಕರೇ, 1,70,000 ರೂಪಾಯಿ ತನ ಹೋಗಿತ್ತು ಬಂಗಾರದ ಬೆಲೆ. ನಂತರ ನೋಡಿ ದಿಢೀರ್ ಅಂತ ಯಾವ ತರ ಇಲ್ಲಿ ಇಳಿಕೆ ಆಗಿದೆ. ಗ್ರಾಫ್ ನೋಡಬಹುದು ನೀವು, ರೆಡ್ ಕಲರ್ ಅಲ್ಲಿ ಯಾವ ತರ ಇಳಿಮುಖದಲ್ಲಿ ಸಾಕ್ತಾ ಇದೆ. ಈಗ ನೋಡಿ ಮತ್ತೆ 1,30,000 ರೂಪಾಯಿ ತನ ಬಂಗಾರದ ಬೆಲೆ ಬಂದು ಈಗ ಮತ್ತೆ 1,50,000 ರೂಪಾಯಿ ತನ ಟ್ರೇಡ್ ಆಗ್ತಾ ಇದೆ. ಇಲ್ಲಿ ನಾವು ಒಂದು ಟ್ರೆಂಡ್ ಲೈನ್ ಕೂಡ ಹಾಕಿದ್ದೇವೆ. ನೋಡಿ ಟ್ರೆಂಡ್ ಲೈನ್ ಈಗ ಬ್ರೇಕ್ ಆಗಿದೆ. ಅಂದ್ರೆ ಯಾವಾಗ ಈ ಟ್ರೆಂಡ್ ಲೈನ್ ಗಳು ಬ್ರೇಕ್ ಆಗುತ್ತೆ ನೋಡಿ, ಇದ್ರದ್ದು ಕೆಳಗಡೆ ವ್ಯಾಲ್ಯೂ ಬರುತ್ತೆ ನೋಡಿ, ಅವಾಗ ಬೆಲೆ ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗುತ್ತೆ ಅಂತ ತಜ್ಞರು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಅಂದ್ರೆ ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಮತ್ತಷ್ಟು ಇಳಿಕೆ ಕಾಣಬಹುದು ಅಂತ ಈ ಒಂದು ಟ್ರೆಂಡ್ ಲೈನ್ ಬ್ರೇಕ್ ಆದ್ರೆ 1,40,000 ರೂಪಾಯಿ ತನಕ ಬರಬಹುದು. ಯಾವಾಗ ಅಂದ್ರೆ ಈ ಒಂದು ಕಾರಣ ವೀಕ್ಷಕರೇ, ಅಮೆರಿಕ ಮತ್ತೆ ಇರಾನ್ ನಡುವೆ ಯುದ್ಧ ಮತ್ತಷ್ಟು ಭೀಕರವಾದ್ರೆ, ಕಚ್ಚಾ ತೈಲ ಮತ್ತೆ ಬ್ಯಾರೆಲ್ಗೆ $130 ಕ್ರಾಸ್ ಆದ್ರೆ ಬಂಗಾರ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋ ಹೂಡಿಕೆದಾರರು ಹಣವನ್ನ ಲಾಭ ಮಾಡಲು ಕಚ್ಚಾ ತೈಲ ಶಿಫ್ಟ್ ಆಗ್ತಾರೆ, ಬಂಗಾರ ಬೆಳ್ಳಿಯನ್ನ ಮಾರಾಟ ಮಾಡ್ತಾರೆ. ಅವಾಗ ಬಂಗಾರ ಮತ್ತು ಬೆಳ್ಳಿ ವ್ಯಾಲ್ಯೂ ಕುಸಿತವಾಗುತ್ತೆ ಅಂತಾನೆ ಹೇಳ್ಬಹುದು. ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 48 ಗಂಟೆಗಳ ಮತ್ತೊಮ್ಮೆ ಅವಕಾಶನ ಕೊಟ್ಟಿದ್ದು, ಆ ಒಂದು ಅವಕಾಶ ಈಗ ಮುಕ್ತಾಯವಾಗ್ತಾ ಇದೆ. ಹೀಗಾಗಿ ಮಂಗಳವಾರದಿಂದ ಮತ್ತಷ್ಟು ಭೀಕರ ಅಟ್ಯಾಕ್ ಇರಾನ್ ದೇಶದ ಮೇಲೆ ಅಮೆರಿಕದವರು ಮಾಡಬಹುದು. ಇದಕ್ಕೆ ಕಾರಣವಾಗಿ
ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ಬಹುದು, ಅದೇ ತರ ಕ್ರೂಡ್ ಆಯಿಲ್ ಇಳಿಕೆ ಆಗ್ಬಹುದು, ಭಾರತೀಯ ಷೇರು ಮಾರುಕಟ್ಟೆ ಕೂಡ ಸ್ವಲ್ಪ ಮಟ್ಟಿಗೆ ಕುಸಿತ ಕಾಣಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಹಾಗಾದ್ರೆ ವೀಕ್ಷಕರೇ, ಈಗ ಬನ್ನಿ, ನೀವು ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪು ಮಾಡಬಾರ್ದು, ಇನ್ನು 18 ಕ್ಯಾರೆಟ್ ಚಿನ್ನ, 22 ಕ್ಯಾರೆಟ್ ಚಿನ್ನ, 24 ಕ್ಯಾರೆಟ್ ಚಿನ್ನದ ಬೆಲೆ ಬಗ್ಗೆ ಮಾತಾಡೋಣ. ಇನ್ನು ಮುಖ್ಯವಾಗಿ ಬಂಗಾರವನ್ನ ಕಡಿಮೆ ಬೆಲೆಗೆ ಯಾವ ತರ ನೀವು ಖರೀದಿ ಮಾಡಬಹುದು ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ 18 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು ಎಷ್ಟು ಇಳಿಕೆ ಆಗಿದೆ ಹಾಗೂ ಇವತ್ತಿನ ಬೆಲೆ ಎಷ್ಟು ಕರ್ನಾಟಕದಲ್ಲಿ ಅಂತ ನೋಡೋಣ ಬನ್ನಿ. 1,12,990 ರೂಪಾಯಿ, 210 ರೂಪಾಯಿ ಮತ್ತೆ ಇಳಿಕೆ ಆಗಿದೆ. 100 ಗ್ರಾಮ್ ಮೇಲೆ 2,100 ರೂಪಾಯಿ ಮತ್ತೊಮ್ಮೆ ಇಲ್ಲಿ ಬೆಲೆಯಲ್ಲಿ ಇಳಿಕೆ ಕಂಡಿರುವಂತದ್ದು ವೀಕ್ಷಕರೇ. ಇಲ್ಲಿ ನೋಡಿ, 10 ಗ್ರಾಮ್ 18 ಕ್ಯಾರೆಟ್ ಚಿನ್ನದ ಬೆಲೆ 1,12,990 ರೂಪಾಯಿ ಆಗಿದೆ. ಆದ್ರೆ ಈ ಒಂದು 2-3 ದಿನದಲ್ಲಿ ಇದ್ರದ್ದು ಬೆಲೆ ಮತ್ತಷ್ಟು ಇಳಿಕೆ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ನೀವು ಆಭರಣ, ಒಡವೆ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನಿಮಗೇನಾದ್ರೂ ಅರ್ಜೆಂಟ್ ಇದ್ರೆ ಮಾತ್ರ ತಗೊಳ್ಳಿ ವೀಕ್ಷಕರೇ. ಎದಕ್ಕಂದ್ರೆ ಯುದ್ಧ ಪರಿಣಾಮ ಬಂಗಾರ ಮಾರ್ಕೆಟ್ ಏರಿಕೆನಾಗ್ಬೋದು, ಇಳಿಕೆನೂ ಆಗ್ಬೋದು. ಖಂಡಿತವಾಗಿ ಇಳಿಕೆನ ಆಗುತ್ತೆ ಅಂತ ಹೇಳೋದಕ್ಕೂ ಬರೋದಿಲ್ಲ. ಎದಕ್ಕಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಆದ್ರೆ ಈ 2-3 ದಿನ ಸ್ವಲ್ಪ ವೇಟ್ ಮಾಡಬಹುದು, ಅಥವಾ ಬೆಲೆ ಇಳಿಕೆ ಆದ್ರೆ ಸ್ವಲ್ಪ ನೀವು ತಗೋಬಹುದು, ಅಥವಾ ಏರಿಕೆ ಆದ್ರೂ ಕೂಡ ಮುಂದೆ ನೀವು ಸ್ವಲ್ಪ ರಿಸ್ಕ್ ತಗೊಂಡು ಕಾಯಬಹುದು ವೀಕ್ಷಕರೇ. ಯಾವಾಗ ಡಾಲರ್ ಸ್ಟ್ರಾಂಗ್ ಆಗುತ್ತೆ ನೋಡಿ, ಅಮೆರಿಕನ್ ಡಾಲರ್ ಯಾವಾಗ ಸ್ಟ್ರಾಂಗ್ ಆಗುತ್ತೆ ಅವಾಗ ಬಂಗಾರ ಮತ್ತು ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ಎರಡನೇ ಕಾರಣ, ಯುದ್ಧದ ಕಾರಣದಿಂದಾಗಲೂ ಕೂಡ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಹಲ್ಚಲ್, ಅಂದ್ರೆ ಭಾರಿ ಒಂದು ಏರುಪೇರು ನೋಡೋಕೆ ನಮಗೆ ಸಿಗ್ತಾ ಇದೆ. ಈಗ ನೋಡಿ ವೀಕ್ಷಕರೇ, 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಅಂತ ನೋಡೋಣ ಬನ್ನಿ. 22 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು ಕೂಡ 250 ರೂಪಾಯಿ 10 ಗ್ರಾಮ್ ಮೇಲೆ ಇಳಿಕೆ ಆಗಿದೆ. ನಿನ್ನೆನೂ ಕೂಡ ಬರೋಬ್ಬರಿ 1,800 ರೂಪಾಯಿ ಅಷ್ಟು ಇಳಿಕೆ ಆಗಿತ್ತು. ಇವತ್ತು ಮತ್ತೆ 250 ರೂಪಾಯಿ 2 ದಿನದಲ್ಲಿ 2,000 ರೂಪಾಯಿ ಇಳಿಕೆ ಆಗಿದೆ. ಇದರದ್ದು ಬೆಲೆ ಹೋದ ವಾರ ಅಥವಾ ನೀವು ಜನವರಿ ತಿಂಗಳಲ್ಲಿ ನೋಡಿದ್ರೆ 1,45,000 1,46,000 ರೂಪಾಯಿ ಆಗಿತ್ತು. ಆದ್ರೆ ಈಗ ನೋಡಿ 1,38,100 ರೂಪಾಯಿ ಆಗಿದೆ. ಅಂದ್ರೆ ನಾವು 2 ತಿಂಗಳಕ್ಕೆ ಕಂಪೇರ್ ಮಾಡಿದ್ರೆ ಬಂಗಾರ ಈಗ ವ್ಯಾಲ್ಯೂ ಕಡಿಮೆ ಇದೆ, ಅಂದ್ರೆ ದೊಡ್ಡ ಮಟ್ಟದ ಕುಸಿತ ಕಂಡಿದೆ. ಹೀಗಾಗಿ ಈಗ 1,38,500 ರೂಪಾಯಿ ಆಸುಪಾಸಿನಲ್ಲಿ ಬಂಗಾರ ಸಿಗ್ತಾ ಇದೆ. ಆದ್ರೆ ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆದ್ರೆ ಇದ್ರದ್ದು ಬೆಲೆ 1,30,000 ರೂಪಾಯಿ ತನ ಬರಬಹುದು ಅಂತ ಇಲ್ಲಿ ತಜ್ಞರು ಲೆಕ್ಕಾಚಾರ ಮಾಡಿರುವಂತದ್ದು. ಎದಕ್ಕಂದ್ರೆ ಇದೇ ಒಂದು ಕಾರಣದಿಂದಾಗಿ ವೀಕ್ಷಕರೇ, ಯಾವಾಗ ಎಲ್ಲ ಜಾಗತಿಕ ಅನಿಶ್ಚಿತೆ ಇರುತ್ತೆ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗುತ್ತೆ. ಬಂಗಾರದಲ್ಲಿ ಹೂಡಿಕೆ ಮಾಡೋರು ಎದಕ್ಕೆ ಹೂಡಿಕೆ ಮಾಡ್ತಾರೆ ಅಂದ್ರೆ ಇದು ಒಂದು ಸೇಫ್ ಅಸೆಟ್. ಅಂದ್ರೆ ಏನೇ ಒಂದು ಯುದ್ಧ ಆಗ್ಲಿ, ಡಾಲರ್ ಏನಾದ್ರೂ ಆಗ್ಲಿ, ಬಂಗಾರ ಬೆಳ್ಳಿ ವ್ಯಾಲ್ಯೂ ಯಾವಾಗ್ಲೂ ಕೂಡ ಅಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಲ್ಲ ಅಂತ ಒಂದು ಸಪೋರ್ಟ್ ಇಂದಾಗಿ ಇದನ್ನ ಖರೀದಿ ಮಾಡ್ತಾರೆ. ಹೀಗಾಗಿ ಬೆಳ್ಳಿ ಆಗಿರ್ಲಿ, ಬಂಗಾರ ಆಗಿರ್ಲಿ, ಇದು ಒಂದು ಸೇಫ್ ಅಸೆಟ್, ಸೇಫ್ ಹೆವನ್ ಅಸೆಟ್ ಅಂತ ಕರೀತಾರೆ. ಅಂದ್ರೆ ಇದರಲ್ಲಿ ಹೂಡಿಕೆ ಮಾಡಿದ್ರೆ ಸೇಫ್ ಅಂತ ಹೂಡಿಕೆದಾರರು ತಿಳ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ನೋಡಿ ವೀಕ್ಷಕರೇ, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ನಿಮ್ಮ ಕಮೆಂಟ್ ಗೆ ನಾವು ಮೊದಲ ಉತ್ತರ ಏನ್ ಕೊಡ್ಬೇಕಂದ್ರೆ 18 ಕ್ಯಾರೆಟ್ ಚಿನ್ನ ತಗೋಬೇಕಾ, 22 ಕ್ಯಾರೆಟ್ ಚಿನ್ನ ತಗೋಬೇಕಾ? ವೀಕ್ಷಕರೇ, 18 ಕ್ಯಾರೆಟ್ ಚಿನ್ನದಲ್ಲಿ 75% ಮಾತ್ರ ಇರುತ್ತೆ, 24% ಅಲ್ಲಿ ಪ್ಯೂರ್ ಗೋಲ್ಡ್ ಇರುತ್ತೆ, 22 ಕ್ಯಾರೆಟ್ ಅಲ್ಲಿ 91.6% ಅಂದ್ರೆ 91.6% ಮಾತ್ರ ಬಂಗಾರ ಇರುತ್ತೆ. ಅಂದ್ರೆ ನೀವು 18 ಕ್ಯಾರೆಟ್ ಚಿನ್ನ ತಗೊಳ್ಳಿ, 22 ಕ್ಯಾರೆಟ್ ಚಿನ್ನ ತಗೊಳ್ಳಿ, ಚಿನ್ನ ಇರುತ್ತೆ. ಆದ್ರೆ ಚಿನ್ನದ ಆಭರಣ ಮಾಡುವಾಗ ಮಿಕ್ಸ್ ಮಾಡ್ತಾರಲ್ಲ, ಬೆಳ್ಳಿ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಅದರ ಪ್ರಮಾಣ ಜಾಸ್ತಿ ಇರುತ್ತೆ 18 ಕ್ಯಾರೆಟ್ ಅಲ್ಲಿ. 22 ಕ್ಯಾರೆಟ್ ಅಲ್ಲಿ 91.6% ಬಂಗಾರ ಇರುತ್ತೆ. 100 ರೂಪಾಯಿದು ಬಂಗಾರ ತಗೊಂಡಿದ್ರ ಅಂದ್ರೆ 91.6% ಅದರದ್ದು ಬಂಗಾರ ಇರುತ್ತೆ. 9.4% ರಿಮೈನಿಂಗ್ ಮೆಟಲ್ಸ್ ಮಿಕ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಈ ಮೆಟಲ್ಸ್ ಗಳನ್ನ ಮಿಕ್ಸ್ ಮಾಡಿ ಬಂಗಾರವನ್ನ ಗಟ್ಟಿ ಮಾಡ್ತಾರೆ. ಅದೇ ನೀವೇನಾದ್ರೂ 18 ಕ್ಯಾರೆಟ್ ಚಿನ್ನ ತಗೋತೀರಾ ಅಂದ್ರೆ 75% ಮಾತ್ರ ಬಂಗಾರ ಇರುತ್ತೆ, ಉಳಿಕಿದ್ದು ಎಲ್ಲ ಕೂಡ 25% ಬೇರೆ ಮೆಟಲ್ಸ್ ಗಳನ್ನ ಇರುತ್ತೆ ಅಂತಾನೆ ಹೇಳ್ಬೋದು. ಹೀಗಾಗಿ ನೀವು ಯಾವಾಗ್ಲೂ ಕೂಡ ಬಂಗಾರ ತಗೊಳ್ಳಿ ವೀಕ್ಷಕರೇ. 22 ಕ್ಯಾರೆಟ್ 916 BIS ಹಾಲ್ ಮಾರ್ಕ್ ಹಾಗೂ HUID ನಂಬರ್ ಇರೋ ಬಂಗಾರ ತಗೊಳ್ಳಿ. ಈ ಒಂದು ಕೆಲಸ ನೀವು ಮಾಡಿದ್ದಲ್ಲಿ ನಿಮ್ಮ ಹಣಕ್ಕೆ ಒಂದು ಸೂಪರ್ ಗ್ಯಾರಂಟಿ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಈಗ ನೋಡಿ, ಬಂಗಾರದ ಮಾರ್ಕೆಟ್ ನಲ್ಲೂ ಕೂಡ ತುಂಬಾ ರೀತಿ ಮೋಸಗಳು ನಡೀತಾ ಇದ್ದಾವೆ. ನೀವು ಬಂಗಾರದ ಆಭರಣ ಮಾಡಿಸ್ತೀರಾ, ಆದ್ರೆ ಅದರಲ್ಲಿ ಎಷ್ಟು ಬಂಗಾರ ಇದೆ, ಎಷ್ಟು ಸಿಲ್ವರ್ ಇದೆ, ಎಷ್ಟು ಬೇರೆ ಮೆಟಲ್ಸ್ ಮಿಕ್ಸ್ ಇದೆ, ಅದು ನಿಮಗೆ ಅರ್ಥ ಆಗೋದಿಲ್ಲ. ನೀವು ಯಾವಾಗ ಮತ್ತೆ ಅದನ್ನ ಮಾರಾಟ ಮಾಡ್ತೀರಿ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಬಂಗಾರ ಕಡಿಮೆ ಇತ್ತು, ನಮಗೆ ಮೋಸ ಆಗಿದೆ ಅಂತ. ಈ ರೀತಿ ಆಗ್ಬಾರ್ದು ಅಂದ್ರೆ ನೀವು ಯಾವಾಗ್ಲೂ ಕೂಡ ಆಭರಣ ಖರೀದಿ ಮಾಡಕ್ ಹೋಗ್ತಿರಲ್ಲ, ಕಡ್ಡಾಯವಾಗಿ ಆಭರಣ ಖರೀದಿ ಮಾಡುವಾಗ BIS ಆಧಾರಿತ ಹಾಲ್ ಮಾರ್ಕ್ ಇರಬೇಕು. 916 ಆಗಿರ್ಲಿ, 18 ಕ್ಯಾರೆಟ್ ಆಗಿರ್ಲಿ, BIS ಹಾಲ್ ಮಾರ್ಕ್ ಇರಬೇಕು. HUID ನಂಬರ್ ಕೂಡ ಇರಬೇಕು ವೀಕ್ಷಕರೇ. ಪ್ರತಿಯೊಂದು ಬಂಗಾರದ ಆಭರಣಕ್ಕೂ ಕೂಡ HUID ನಂಬರ್ ಅನ್ನ ಕೊಡ್ತಾರೆ. ಆ ಒಂದು ನಂಬರ್ ಇದ್ರೆ ನಿಮ್ಮ ಬಂಗಾರದ ಎಲ್ಲಾ ಡೀಟೇಲ್ ವ್ಯಾಲ್ಯೂ BIS ಕೇರ್ ಅಲ್ಲಿ ನೀವು ಹಾಕಿದ್ರೆ ಅದ್ರದ್ದು ಇನ್ಫಾರ್ಮೇಶನ್ ಕೂಡ ಬರುತ್ತೆ.
ಈ ತರ ಇರುತ್ತೆ ವೀಕ್ಷಕರೇ. ತುಂಬಾ ಜನ ಇದಕ್ಕೆ ಗೊತ್ತೇ ಇಲ್ಲ, ಇನ್ಫಾರ್ಮೇಶನ್ ತುಂಬಾ ಜನ ಮೋಸ ಹೋಗ್ತಾರೆ. ಇನ್ನು ಬಂಗಾರದ ಅಂಗಡಿಗಳಲ್ಲಿ ನಿಮಗೆ ಮೋಸ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ವೀಕ್ಷಕರೇ? ಮೊದಲಿಗೆ ಹೇಳ್ಬೇಕಂದ್ರೆ ಮೇಕಿಂಗ್ ಚಾರ್ಜಸ್ ಮತ್ತು ವೇಸ್ಟೇಜ್ ಅಲ್ಲಿ ನೀವು ಲೆಕ್ಕ ಮಾಡಬೇಕು. ಈಗ ನೋಡಿ, ಈಗ 10 ಗ್ರಾಮ್ದು ನೀವು ಬಂಗಾರದ ಉಂಗುರ ತಗೋತೀರ ಅಂತ ತಿಳ್ಕೊಳ್ಳಿ. ಆ ಒಂದು ಉಂಗುರದ ಮೇಲ್ಗಡೆ ಒಂದು ಹವಳ ಇರುತ್ತೆ ವೀಕ್ಷಕರೇ. ಬಂಗಾರದ ಒಂದು ಲೆಕ್ಕ ಮಾಡುವಾಗ ಅದರ ಹವಳದ ಒಂದು ತೂಕವನ್ನ ನೀವು ಲೆಸ್ ಮಾಡಬೇಕು. ಎದಕ್ಕಂದ್ರೆ ಬಂಗಾರ 1 ಗ್ರಾಮ್ಗೆ ಈಗ 15,000 ರೂಪಾಯಿ ಇದೆ, ಆದ್ರೆ ಹವಳ ಮಾರ್ಕೆಟ್ ಅಲ್ಲಿ 1 ಗ್ರಾಮ್ಗೆ 500-600 ರೂಪಾಯಿಗೆ ಸಿಗುತ್ತೆ. ಲೆಕ್ಕ ಮಾಡುವಾಗ ಬಂಗಾರದ ಉಂಗುರ ನೋಡಿ 10 ಗ್ರಾಮ್ ಇದೆ ಅಂತ ನೀವು ತಗೊಂಡ್ಬಿಟ್ರೆ ಆ ಒಂದು ಬಂಗಾರದ ಮೇಲಿರೋ ಹವಳಕ್ಕೂ ಕೂಡ ನೀವು 15,000 ರೂಪಾಯಿ ಕೊಟ್ಟಿರ್ತೀರಾ. ಹೀಗಾಗಿ ಬಂಗಾರ ತೂಕ ಮಾಡುವಾಗ ಆ ಒಂದು ಹವಳದ ತೂಕವನ್ನ ನೀವು ಅದರಿಂದ ಮೈನಸ್ ಮಾಡಬೇಕು, ಕಡಿತ ಮಾಡಬೇಕು. ಅಂದ್ರೆ ನೀವು ಬಂಗಾರದ ವ್ಯಾಲ್ಯೂ 9 ಗ್ರಾಮ್ ಅಂದ್ರೆ ನಿಮ್ದು ಬೆಲೆ 1,35,000 ರೂಪಾಯಿ ಆಗುತ್ತೆ. 1,50,000 ರೂಪಾಯಿ ನೀವು ಕೊಟ್ಟಿರ್ತೀರಾ. ಮತ್ತೆ ಮೇಕಿಂಗ್ ಚಾರ್ಜ್ ಅಂತ ಬರುತ್ತೆ. ಮೇಕಿಂಗ್ ಚಾರ್ಜಸ್ 10-15% ಇದ್ರೆ ತುಂಬಾನೇ ಒಳ್ಳೇದು. ನೀವೇನಾದ್ರೂ 25-35% ಕೊಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಎಲ್ಲಿ ಸ್ವಲ್ಪ ಜಾಸ್ತಿ ಬೀಳುತ್ತೆ ಅಂತಾನೆ ತಿಳ್ಕೊಳ್ಳಿ. 1,00,000 ರೂಪಾಯಿಗೆ 10% ಅಂದ್ರೆ 10,000 ರೂಪಾಯಿ ನಿಮಗೆ ನಷ್ಟ ಅಂತಾನೆ ಹೇಳ್ಬಹುದು. ಹೀಗಾಗಿ ವೀಕ್ಷಕರೇ ಮೇಕಿಂಗ್ ಚಾರ್ಜಸ್ ಇರುತ್ತೆ, ಆದ್ರೆ ನೀವು 25-35% ಕೊಟ್ಟು ಮೇಕಿಂಗ್ ಚಾರ್ಜಸ್ ಕೊಟ್ಟು ಬಂಗಾರದ ಆಭರಣ ಮಾಡಿಸ್ತಾರ ಅಂದ್ರೆ ಅದು ನಿಮಗೆ ನಷ್ಟ ಅಂತಾನೆ ಹೇಳ್ಬಹುದು. ಇನ್ನು ಎಲ್ಲಿ ಒಂದು ಬಂಗಾರದ ಒಂದು ಟ್ರಸ್ಟ್ ಅಂಗಡಿ ಇರುತ್ತೆ ನೋಡಿ, ಅಲ್ಲಿಂದ ಮಾತ್ರ ತಗೊಳ್ಳಿ. ಎದಕ್ಕಂದ್ರೆ ನೀವು ಕಷ್ಟಪಟ್ಟು ದುಡಿದಿರೋ ಲಕ್ಷಾಂತರ ರೂಪಾಯಿ ಹಣ ನಿಮಗೆ ಮೋಸ ಆಗ್ಬಾರ್ದು ಅಂದ್ರೆ ನೀವು ಹಾಲ್ ಮಾರ್ಕ್ ಇರಬೇಕು. ಕಡ್ಡಾಯವಾಗಿ 3% GST ಬಿಲ್ ಕೂಡ ತಗೊಳ್ಳಿ. ಇದರಿಂದ ನಿಮ್ಮ ಬಂಗಾರ ನಿಮ್ಮದೇ ಅನ್ನೋದಕ್ಕೆ ಒಂದು ಗ್ಯಾರಂಟಿ ಕೂಡ ಇರುತ್ತೆ. ಹಾಗಾದ್ರೆ ಈಗ ಕೊನೆಯದಾಗಿ, ಈಗ ಬಂಗಾರದಲ್ಲಿ ತಗೋಬೇಕಾ ಬೇಡವಾ, ಅಂದ್ರೆ ಬಂಗಾರದಲ್ಲಿ ಹೂಡಿಕೆ ಮಾಡ್ಬೇಕಾ ಬೇಡವಾ? ನಿಮ್ಮ ಪ್ರಶ್ನೆಗೆ ಉತ್ತರ ಸದ್ಯಕ್ಕೆ ಇನ್ನು 1 ವಾರದ ಮಟ್ಟಿಗೆ ಮಾರ್ಕೆಟ್ ಅಬ್ಸರ್ವ್ ಮಾಡಿ ವೀಕ್ಷಕರೇ. ಏನ್ ಬೇಕಾದ್ರೂ ಮಾರ್ಕೆಟ್ ಅಲ್ಲಿ ಏರಿಕೆನೂ ಆಗ್ಬಹುದು, ಇಳಿಕೆನೂ ಆಗ್ಬಹುದು ವೀಕ್ಷಕರೇ. ನೋಡಿ, ಇಳಿಕೆ ಆದ್ರೆ ನಿಮಗೆ ಲಾಭ, ಏರಿಕೆ ಆದ್ರೆ ನಿಮಗೆ ನಷ್ಟ. ಆದ್ರೆ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ತಗೊಂಡ್ರೆ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಸಿಗುತ್ತೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಸದ್ಯದ ಮಟ್ಟಿಗೆ ಯುದ್ಧ, ಜಾಗತಿಕ ಅನಿಶ್ಚಿತತೆ ಇರೋದ್ರಿಂದ ಬಂಗಾರ ಬೆಳ್ಳಿ ತುಂಬಾ ವೊಲಟಿಲಿಟಿ ಇದೆ, ಅಂದ್ರೆ ತುಂಬಾ ಏರುಪೇರು ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಮತ್ತೆ ನೀವು ಮುಂದಿನ 5 ವರ್ಷದವರೆಗೂ ಹೂಡಿಕೆ ಮಾಡಬೇಕು. ಈಗ ಖರೀದಿ ಮಾಡಿ ನೀವೇನಾದ್ರೂ ಹೂಡಿಕೆ ಮಾಡಬೇಕು, ಮುಂದಿನ 4 ವರ್ಷದವರೆಗೂ ನೀವು ಮಾರಾಟ ಮಾಡಲ್ಲ ಅಂದ್ರೆ ಮುಂದಿನ 3-4 ವರ್ಷದಲ್ಲಿ ಬಂಗಾರದ ಮೇಲೆ ಈಗ ಏನು 1,50,000 ಇದೆ, ಅದು 2.5 ಲಕ್ಷ ರೂಪಾಯಿನೂ ಆಗಿರ್ಬೋದು. ಯಾಕಂದ್ರೆ ಬಂಗಾರ ಆ ತರ ರಿಟರ್ನ್ಸ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಅದೇ ತರ ಕೊನೆಯದಾಗಿ 24 ಕ್ಯಾರೆಟ್ ಚಿನ್ನ ಹೂಡಿಕೆಗೆ ಬೆಸ್ಟ್ ಅಂತ ಹೇಳ್ತಾರೆ. ಇದರದ್ದು ಬೆಲೆ ಎಷ್ಟಾಗಿದೆ? 1,50,660 ರೂಪಾಯಿ. 10 ಗ್ರಾಮ್ದು 24 ಕ್ಯಾರೆಟ್ ಚಿನ್ನದ ಬೆಲೆ. ಇದ್ರ ಮೇಲೆ 3% GST ಇರುತ್ತೆ, ಹಾಗೂ ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ವೀಕ್ಷಕರೇ. ಇಲ್ಲಿ ನೋಡಿ, ಹೂಡಿಕೆ ಮಾಡ್ಬೇಕಂದ್ರೆ ಗಟ್ಟಿ ಬಂಗಾರ ತಗೊಳ್ಳೋದು ಬೆಸ್ಟ್ ಅಂತ ಹೇಳಲಾಗುತ್ತೆ. ಆಭರಣ ತಗೊಳ್ಳೋದಕ್ಕೆ 22 ಕ್ಯಾರೆಟ್ ಚಿನ್ನ ಬೆಸ್ಟ್. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ದಯವಿಟ್ಟು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.